ಈಶಶಕ್ತಿ. ಅವನು ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಕೆಲಸ ಮಾಡ್ತಾನೆ. ಅಂದರೆ ಪಂಚಕೃತ್ಯಗಳು ನಮ್ಮಲ್ಲಿ ನಡೀತಾ ಇರೋದು ಸೃಷ್ಟಿ ಸ್ಥಿತಿ ಲಯ ತಿರೋಧಾನ. ಬ್ರಹ್ಮ ವಿಷ್ಣು, ಇಲ್ಲಿ ರುದ್ರ ಈಶ, 4 ಜನ 4 ಕೆಲಸ ಮಾಡ್ತಾ ಇದ್ದಾರೆ. 5ನೇದು ಇದು ನಿರಾಕಾರವಾದಂತಹ ಸದಾಶಿವ ಅನುಗ್ರಹಕಾರಕ. ಇದೆಲ್ಲಕ್ಕೂ ಮೀರಿದ ಓಂಕಾರದ ಶಕ್ತಿ ಆ ತಾಯಿ ಜನನಿ ಜಗಜ್ಜನನಿ ರಾಜರಾಜೇಶ್ವರಿ. ಅವಳ ಯಂತ್ರ ಸ್ವರೂಪದಲ್ಲಿ ಎಲ್ಲವೂ ಇದೆ. ಇಲ್ಲಿ ನಾವು ನೋಡಿದಾಗ ಗೊತ್ತಾಗತ್ತೆ, ಇದೇ ಯಂತ್ರ ಒಂದು ಆಕಾರ ಆಕೃತಿಯಲ್ಲಿ ಬ್ರಹ್ಮ ಇಲ್ಲಿದ್ದಾನೆ. ಅದು ಬ್ರಹ್ಮ ಆ ಸಣ್ಣದಾಗಿ ಬಾಲರೂಪದಲ್ಲಿದ್ದಾನೆ. ವಿಷ್ಣು ಯೌವನ ರೂಪದಲ್ಲಿದ್ದಾನೆ. ಹಾಗೆ ರುದ್ರ ಇಲ್ಲಿದ್ದಾನೆ. ಮತ್ತೆ ಇಲ್ಲಿ ಈಶ. ಈ 4 ಶಕ್ತಿಗಳು ಕೂಡ ದೇವಿಯ ಒಂದು ಪಾದದ ಹತ್ರ ಇದೆ. ಅಂದರೆ ದೇವಿ ಕೂತ್ಕೊಳ್ಳೋ ಪೀಠಕ್ಕೆ 4 ಕಾಲುಗಳು ಅಂತಾರೆ. ಸದಾಶಿವ ಈ 5ನೇದು ವಿಶುದ್ಧಿ ಚಕ್ರ, ನಿರಾಕಾರವಾದ ಸದಾಶಿವ ಅಲ್ಲಿ ನಿರಾಕಾರ ಸ್ವರೂಪದಲ್ಲಿ ಇದ್ದಾನೆ. ಅವರ ಮೇಲೆ ಆವಾಹಿತಳಾಗಿರೋ ಓಂಕಾರ ಸ್ವರೂಪಿಣಿ ರಾಜರಾಜೇಶ್ವರಿ ಇದ್ದಾಳೆ. ಅದರಿಂದ ದೇವಿಗೆ ನಾವು ಪಂಚಬ್ರಹ್ಮಾಸನ ಸ್ಥಿತೆ ಅಂತ ಹೇಳ್ತೀವಿ, ಪಂಚಬ್ರಹ್ಮ ಸ್ವರೂಪಿಣಿ ಅಂತ ಹೇಳ್ತೀವಿ, ಪಂಚಾಷಟ್ ಪೀಠ ರೂಪಿಣಿ ಅಂತ ಹೇಳ್ತೀವಿ, ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಅಂತ ಹೇಳ್ತೀವಿ, ಪಂಚಪ್ರೇತ ಪಂಚಾದಿಶಾಯಿನಿ ಅಂತ ಹೇಳ್ತೀವಿ. ಇದನ್ನೆಲ್ಲ ಈ ಹೆಸರೆಲ್ಲ ಲಲಿತಾ ಸಹಸ್ರನಾಮದಲ್ಲಿ ಬಂದಿರೋದು ಈ ಒಂದು ಅದ್ಭುತವಾದ ಆ ದೇವಿಯ ಆಕಾರ. ಅವಳು ಓಂಕಾರ ರೂಪದಲ್ಲಿ ಆಕಾರ ತಗೋತಾಳೆ ಆ ದೇವಿ, ಈ ರಾಜರಾಜೇಶ್ವರಿ. ಇವಳು ಆ ಶಂಕರಾಚಾರ್ಯರಿಗೆ ಮಹತ್ ಸ್ಫೂರ್ತಿಯಾಗಿ ಆ ತಾಯಿ ಸೌಂದರ್ಯ ಲಹರಿಯನ್ನು